ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಾನೇ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಒಟ್ಟಿಗೆ 6,000 ರೂಪಾಯಿ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಅಧಿಕೃತವಾಗಿ ಬಳ್ಳಾರಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪುಗಳನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ಸೊ ಈಗ 19ನೇ ಕಂತಿನ ಹಣ ಇರ್ಬೋದು, 20ನೇ ಕಂತಿನ ಹಣ ಇರ್ಬೋದು, 18ನೇ ಕಂತಿನ ಹಣ ಇರ್ಬೋದು. ಸೊ 3 ಕಂತಿನಲ್ಲಿ 19ನೇ ಕಂತಿನ ಹಣ ಬಂದಿದೆ ಅಂತ ಬಹಳಷ್ಟು ಮಂದಿ ಲಕ್ಷ್ಮಿಯರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಏನಪ್ಪ ಅಂದರೆ ಹಣಕಾಸು ಇಲಾಖೆ ಅನುಮೋದನೆ ಸಿಕ್ಕಿದೆ ಆಲ್ರೆಡಿ ಈಗ ರಾಜ್ಯ ಸರ್ಕಾರದ ವತಿಯಿಂದ, ಹಣಕಾಸು ಇಲಾಖೆ ವತಿಯಿಂದ. ಸೊ ಹಾಗಾಗಿ 3 ಕಂತಿನ ಹಣ 6,000 ರೂಪಾಯಿನ ಬೆಳಗ್ಗೆನೇ ಜಮಾ ಮಾಡ್ತೀವಿ ಅಂತ ಅಧಿಕೃತವಾಗಿ ಬಳ್ಳಾರಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಹಣ ಬಂದಿಲ್ಲ, ಮೇ 1ನೇ ವಾರದೊಳಗಾಗಿ ಎಲ್ಲ ಲಕ್ಷ್ಮೀ ಗೃಹಿಣಿಯರಿಗೆ 3 ತಿಂಗಳದ್ದು ಯಾರಿಗೆ ಬಂದಿಲ್ಲ ಅವರಿಗೆ 6,000 ರೂಪಾಯಿ ಜಮಾ ಆಗುತ್ತೆ. 19ನೇ ಕಂತಿನ 18ನೇ ಕಂತಿನ ಹಣ ಬಂದಿದೆ 2,000 ರೂಪಾಯಿ ಜಮಾ ಆಗ್ತಾ ಹೋಗುತ್ತೆ. ಓನ್ಲಿ 20ನೇ ಕಂತಿನ ಮಾತ್ರ ಹಣ ಜಮಾ ಆಗುತ್ತೆ ಅಂತ ಕೂಡ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 6,000 ರೂಪಾಯಿನ ಒಟ್ಟಿಗೆ ಜಮಾ ಆಗುತ್ತೆ ಯಾರಿಗೆ ಬಂದಿಲ್ಲ ಅವರಿಗೆ, ಮತ್ತು ಅದರ ಜೊತೆಗೆ ಯಾರಿಗೆ 19ನೇ ಕಂತಿನ ಜಮಾ ಬಂದಿದೆ ಅವರಿಗೆ 2,000 ರೂಪಾಯಿನ 20ನೇ ಕಂತಿನ ಬರುತ್ತೆ. ಮತ್ತು 18, 19, 23 ಬಂದಿಲ್ಲ ಅಂದರೆ ಅವ್ರಿಗೆ ಮಾತ್ರ ಬರುತ್ತೆ ಅಂತಲೂ ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಸಂಬಂಧ ಸಾಕಷ್ಟು ಮೀಟಿಂಗ್ ಕೂಡ ಮಾಡಿದ್ದಾರೆ. ಈಗ ಜಿಲ್ಲಾವಾರು ಮೀಟಿಂಗ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು. ಇದು ಗೃಹಿಣಿಯರಿಗೆ ತಲುಪ್ತಾ ಇದೆ ಅಥವಾ ಎಲ್ಲ, ಮತ್ತು ಇನ್ನೂ ಏನಾದ್ರು ವಿಳಂಬ ಆಗ್ತದೆ ಅನ್ನೋ ಬ್ಯಾಚ್ ವೈಸ್ ಮಾಡಿದ್ದಾರೆ. ಟೋಟಲಿ 6 ಬ್ಯಾಚ್ಗಳನ್ನು ಕೂಡ ಮಾಡಿದ್ದಾರೆ. ಸೊ 6 ಬ್ಯಾಚಲ್ಲಿ ಟೋಟಲಿ 5 ಜಿಲ್ಲೆಗಳಂತೇಳಿ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಟೋಟಲಿ 31 ಜಿಲ್ಲೆಗಳು. ಸೊ ಹಾಗಾಗಿ ಅದರಲ್ಲಿ ಏನಪ್ಪ ಅಂದರೆ 5 ಜಿಲ್ಲೆಗಳಲ್ಲಿ 5 ಅಂತೇಳಿ ಟೋಟಲಿ 6 ಬ್ಯಾಚ್ ಅಂದರೆ 30 ಜಿಲ್ಲೆ ಆಯಿತು. ಸೊ ಇನ್ನೊಂದು ಜಿಲ್ಲೆ ಉಳಿಯುತ್ತೆ, ಅದನ್ನು ಅಟ್ ಎ ಟೈಮ್ ಕೂಡ ನಾವು ಸಾರ್ಟ್ಔಟ್ ಮಾಡಿ ಅಮೌಂಟ್ ಕೂಡ ಡಿಸ್ಬರ್ಸ್ ಮಾಡ್ತೀವಿ ಅಂತ ಕೂಡ ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಸ್ತ್ರೀ ಸ್ವಾವಲಂಬನೆ ಅಂತ ಒಂದು ಯೋಜನೆ ಆಗಿದ್ದು, ಮಹಿಳೆಯರಿಗೆ ನಾವು ಯಾವುದೇ ಕಾರಣ ಕೂಡ ಮಿಸ್ ಮಾಡೋದಿಲ್ಲ. 19ನೇ ಕಂತಿನ ಹಣನ ಮೇ 1ನೇ ವಾರದಲ್ಲಿ ಕೂಡ ಜಮಾ ಮಾಡ್ತೀವಿ. ಯಾರಿಗೆ ಬಂದಿಲ್ಲ ಅವರಿಗೆ ಬ್ಯಾಚ್ 3, ಬ್ಯಾಚ್ 4ನವ್ರಿಗೆ ಅಂದರೆ ಟೋಟಲ್ 6 ಜಿಲ್ಲೆ 12 ಜಿಲ್ಲೆ ಅವರಿಗೆ. ಯಾರಿಗೆ ಟೋಟಲಾಗಿ ಬಂದೇ ಇಲ್ಲ ಅವರಿಗೆ 6,000 ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ನೀವು ಗ್ಯಾರಂಟಿ ಯೋಜನೆ ಒಂದು ಏನು ಫಲಾನುಭವಿಗಳಾಗಿದ್ದೀರಾ, ಸೊ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ನಾವು ನಮ್ಮ ಮಾತಿನಂತೆ ಕೂಡ ನಡ್ಕೋತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕೂಡ. ಬಳ್ಳಾರಿಗೆ ವಿಸಿಟ್ ಕೊಟ್ಟಾಗ ಈ ಫಸ್ಟೇ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಆದಷ್ಟು ಬೇಗನೆ ಹಣಕಾಸು ಇಲಾಖೆ ಅನುಮೋದನೆ ಕೂಡ ಸಿಕ್ಕಿರೋದ್ರಿಂದ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ನಿನ್ನೆ ಮೊನ್ನೆ 2 ದಿನ ರಜೆ ಇರೋದ್ರಿಂದ ವಿಳಂಬ ಆಗಿದೆ ಹೊರತು ಯಾವುದೇ ಕಾರಣ ಕೂಡ ಹಣ ನೀಡೋದಿಲ್ಲ ಅಂತಲ್ಲ, ನೀಡ್ತೀವಿ ಅಂತ ಕೂಡ ಖಡಖಂಡಿತವಾಗಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಇವತ್ತು ಬೆಳಗ್ಗೆ ತಾನೇ ಬಳ್ಳಾರಿಯಲ್ಲಿ ಕೂಡ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು ಎಲ್ಲ ಗೃಹಿಣಿಯರು ಲಕ್ಷ್ಮಿಯರಿಗೆ ಕೂಡ ಏನಪ್ಪ ಅಂದರೆ ನಿಮಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆನೇ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ನಿಮಗೆ 6,000 ರೂಪಾಯಿನ ಒಟ್ಟಿಗೆ ಜಮಾ ಆಗುತ್ತೆ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನಾದರೂ ನಿಮ್ಮ ಡೌಟ್ಗಳು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.